ನಮಸ್ಕಾರ. ಪಾಲಿಹೈಡ್ರಾಮ್ನೋಸ್ ಕೇಳೋಕೆ ಸ್ವಲ್ಪ ಕಷ್ಟವಾದ ಪದ ಅನಿಸಬಹುದು ಅಲ್ವಾ? ಆದ್ರೆ ಇದರ ಹಿಂದಿನ ವಿಷಯ ತುಂಬಾನೇ ಸರಳ. ಗರ್ಭಾವಸ್ಥೆಯಲ್ಲಿ ಮಗುವಿನ ಸುತ್ತ ಇರುವ ಆಮ್ನಿಯಾಟಿಕ್ ದ್ರವ ಜಾಸ್ತಿ ಆದ್ರೆ ಏನಾಗತ್ತೆ? ಬನ್ನಿ ಈ ಸ್ಥಿತಿಯ ಬಗ್ಗೆ ಸುಲಭವಾಗಿ ಅರ್ಥ ಮಾಡ್ಕೊಳ್ಳೋಣ. ನಾವು ಈ ವಿಷಯವನ್ನು 6 ಮುಖ್ಯ ಭಾಗಗಳಾಗಿ ವಿಂಗಡಿಸಿದ್ದೇವೆ. ಮೊದಲು, ಇದು ಅತಿಯಾಗಿ ತುಂಬಿದ ಬಲೂನ್ ತರಹ ಅಂದ್ರೇನು ಅಂತ ನೋಡೋಣ. ಆಮೇಲೆ, ಈ ದ್ರವ ಯಾಕೆ ಜಾಸ್ತಿಯಾಗುತ್ತೆ, ಅದರ ಲಕ್ಷಣಗಳೇನು, ಅದರಿಂದ ಆಗ್ಬಹುದಾದ ಅಪಾಯಗಳೇನು, ವೈದ್ಯರು ಇದನ್ನ ಹೇಗೆ ನಿಭಾಯಿಸ್ತಾರೆ, ಮತ್ತು ಕೊನೆಯದಾಗಿ ಒಂದು ಬಹಳ ಮುಖ್ಯವಾದ ಸುರಕ್ಷತಾ ಸಲಹೆ ಬಗ್ಗೆ ಮಾತಾಡೋಣ. ಡಾಕ್ಟರ್ ಸಲ್ಮಾ ಅತ್ತಾರ್ ಹೇಳಿದ ಹಾಗೆ, ಇದು ಭಯಪಡುವ ವಿಷಯ ಅಲ್ಲ, ಬದಲಾಗಿ ಇದಕ್ಕೆ ಸ್ವಲ್ಪ ವಿಶೇಷವಾದ ಗಮನ ಮತ್ತು ಕಾಳಜಿ ಬೇಕು ಅಷ್ಟೇ. ಅವರ ಈ ಮಾತಿನಿಂದಲೇ ನಮ್ಮ ಇವತ್ತಿನ ಚರ್ಚೆಯನ್ನ ಶುರು ಮಾಡೋಣ. ಹಾಗಾದ್ರೆ ಈ ಪಾಲಿಹೈಡ್ರಾಮ್ನಿಯೋಸ್ ಅಂದ್ರೆ ನಿಖರವಾಗಿ ಏನು? ಇದನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಒಂದು ಸಣ್ಣ ಉದಾಹರಣೆ ನೋಡೋಣ ಬನ್ನಿ. ಒಂದು ನೀರಿನ ಬಲೂನ್ ನೆನ್ಪಿಸ್ಕೊಳ್ಳಿ. ಅದಕ್ಕೆ ನೀವು ಜಾಸ್ತಿ ನೀರು ತುಂಬಿದ್ರೆ ಏನಾಗುತ್ತೆ? ಅದು ಏಕ್ದಮ್ ಬೀಗಿಯಾಗಿ ಹಿಗ್ಗಿದಾಗೆ ಆಗುತ್ತಲ್ಲ. ನಮ್ಮ ಗರ್ಭಾಶಯಕ್ಕೂ ಈ ಸ್ಥಿತಿಯಲ್ಲಿ ಹೆಚ್ಚು ಕಡಿಮೆ ಇದೇ ರೀತಿ ಆಗುತ್ತೆ. ವೈದ್ಯಕೀಯ ಭಾಷೆಯಲ್ಲಿ ಹೇಳೋದಾದ್ರೆ ಪಾಲಿಹೈಡ್ರಾಮ್ನಿಯಾಸ್ ಅಂದ್ರೆ ಗರ್ಭಾಶಯದಲ್ಲಿ ಮಗುವಿನ ಸುತ್ತ ಇರಬೇಕಾದದ್ದಕ್ಕಿಂತ ಹೆಚ್ಚು ಆಮ್ನಿಯಾಟಿಕ್ ದ್ರವ ಇರೋದು. ಆ ನೀರಿನ ಬಲೂನ್ ತರಾನೇ ಈ ಹೆಚ್ಚುವರಿ ದ್ರವದಿಂದಾಗಿ ಗರ್ಭಿಣಿಯ ಆಂತರಿಕ ಅಂಗಗಳ ಮೇಲೆ ಒತ್ತಡ ಬೀಳಲು ಶುರುವಾಗುತ್ತೆ. ವೈದ್ಯರು ಇದನ್ನ ಆಮ್ನಿಯಾಟಿಕ್ ಫ್ಲೂಯಿಡ್ ಇಂಡೆಕ್ಸ್ ಅಂದ್ರೆ ಎಎಫ್ಐ ಅಂತ ಕರೀತಾರೆ. ಸಾಮಾನ್ಯವಾಗಿ ಎಎಫ್ಐ 8ರಿಂದ 18 ಸೆಂಟಿಮೀಟರ್ವರೆಗೆ ಇದ್ರೆ ನಾರ್ಮಲ್. ಆದ್ರೆ ಅದು 24 ಸೆಂಟಿಮೀಟರ್ಗಿಂತ ಜಾಸ್ತಿ ಆದಾಗ ಅದನ್ನ ಪಾಲಿಹೈಡ್ರಾಮ್ನಿಯೋಸ್ ಅಂತ ಪರಿಗಣಿಸಲಾಗುತ್ತೆ. ಸರಿ, ಈ ದ್ರವದ ಪ್ರಮಾಣ ಯಾಕೆ ಹೆಚ್ಚಾಗುತ್ತೆ? ಇದರ ಹಿಂದಿನ ಕಾರಣ ಏನು? ಅದನ್ನ ತಿಳಿಯೋಕು ಮೊದಲು ಈ ಆಮ್ನಿಯಾಟಿಕ್ ದ್ರವದ ಸೈಕಲ್ ಹೇಗೆ ಕೆಲಸ ಮಾಡುತ್ತೆ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ನೋಡಿ, ಇದು ಒಂದು ಸರಳವಾದ ಚಕ್ರ. ಗರ್ಭದಲ್ಲಿರುವ ಮಗು ಈ ದ್ರವವನ್ನ ಕುಡಿಯುತ್ತೆ ಮತ್ತು ಅದನ್ನೇ ಮೂತ್ರದ ರೂಪದಲ್ಲಿ ಹೊರಹಾಕುತ್ತೆ. ಈ ಪ್ರಕ್ರಿಯೆಯಿಂದ ದ್ರವದ ಪ್ರಮಾಣದಲ್ಲಿ ಒಂದು ಸಮತೋಲನ ಇರುತ್ತೆ. ಹಾಗಿದ್ರೆ ಈ ಸಮತೋಲನ ಯಾಕೆ ತಪ್ಪುತ್ತೆ? ಇದಕ್ಕೆ ಅತಿ ಸಾಮಾನ್ಯ ಕಾರಣ ಅಂದ್ರೆ ಗರ್ಭಾವಸ್ಥೆಯ ಮಧುಮೇಹ ಅಥವಾ ಜೆಸ್ಟೇಷನಲ್ ಡಯಾಬಿಟಿಸ್. ತಾಯಿಯ ರಕ್ತದಲ್ಲಿ ಸಕ್ಕರೆ ಅಂಶ ಹೆಚ್ಚಾದಾಗ ಮಗು ಕೂಡ ಹೆಚ್ಚು ಮೂತ್ರ ಉತ್ಪಾದಿಸುತ್ತೆ. ಇದರಿಂದ ದ್ರವದ ಮಟ್ಟ ಹೆಚ್ಚಾಗುತ್ತೆ. ಇನ್ನು ಕೆಲವು ಬಾರಿ ಮಗುವಿಗೆ ದ್ರವ ನುಂಗಲು ಏನಾದ್ರೂ ತೊಂದರೆ ಇದ್ರೆ ಅಥವಾ ಅವಳಿ ಮಕ್ಕಳಿದ್ರೆ ಹೀಗಾಗಬಹುದು. ಕೆಲವೊಂದ್ಸಲ ಇದಕ್ಕೆ ಯಾವುದೇ ನಿರ್ದಿಷ್ಟ ಕಾರಣ ಕೂಡ ಇರೋದಿಲ್ಲ. ಸರಿ, ಈಗ ಈ ಸ್ಥಿತಿಯ ಲಕ್ಷಣಗಳ ಬಗ್ಗೆ ಮಾತಾಡೋಣ. ಈ ಹೆಚ್ಚುವರಿ ದ್ರವದ ಒತ್ತಡದಿಂದಾಗಿ ದೇಹದಲ್ಲಿ ಏನೆಲ್ಲ ಬದಲಾವಣೆಗಳು ಕಾಣಿಸ್ಕೊಳ್ಬಹುದು? ಇಲ್ಲಿರೋ ಲಕ್ಷಣಗಳನ್ನ ನೋಡಿದ್ರೆ ಪ್ರತಿಯೊಂದಕ್ಕೂ ಆ ತುಂಬಿದ ಬಲೂನ್ ಉದಾಹರಣೆನೇ ಕಾರಣ. ಗರ್ಭಾಶಯ ಹಿಗ್ದಾಗ ಅದು ಶ್ವಾಸಕೋಶದ ಮೇಲೆ ಒತ್ತಡ ಹಾಕತ್ತೆ. ಅದಕ್ಕೆ ಉಸಿರಾಟಕ್ಕೆ ಕಷ್ಟವಾಗತ್ತೆ. ಹೊಟ್ಟೆ, ರಕ್ತನಾಳಗಳ ಮೇಲೂ ಒತ್ತಡ ಬೀಳೋದ್ರಿಂದ ಹೊಟ್ಟೆಯುಬ್ಬರ, ಕಾಲು ಊತದಂತಹ ಸಮಸ್ಯೆಗಳು ಶುರುವಾಗತ್ತೆ. ಈಗ ಸಂಭಾವ್ಯ ರಿಸ್ಕ್ಗಳ ಬಗ್ಗೆ ಸ್ವಲ್ಪ ನೋಡೋಣ. ನೆನಪಿಡಿ, ಇವೆಲ್ಲ ಆಗೇ ಆಗುತ್ತೆ ಅಂತಲ್ಲ. ಬದಲಾಗಿ ವೈದ್ಯಕೀಯ ತಂಡಗಳು ಇಂತಹ ಸಮಸ್ಯೆಗಳು ಬರದಂತೆ ಸದಾ ಜಾಗರೂಕರಾಗಿರುತ್ತಾರೆ. ಹಾಗಾದ್ರೆ ಆಗಬಹುದಾದ ತೊಡಕುಗಳು ಯಾವುವು? ಇದು ಹೆದರಿಸೋಕೆಲ್ಲ, ಬದಲಾಗಿ ಜಾಗೃತಿ ಮೂಡಿಸಲು. ಒಂದೊಂದಾಗಿ ನೋಡೋಣ. ಗರ್ಭಾಶಯ ಅತಿಯಾಗಿ ಹಿಗ್ಗದಾಗ ಅದು ತುಂಬಿದೆ ಅಂತ ಭಾವಿಸಿ ಅವಧಿಗೂ ಮುನ್ನವೇ ಹೆರಿಗೆ ನೋವು ಬರಬಹುದು. ಮಗುವಿಗೆ ಈಜಲು ತುಂಬ ಜಾಗ ಇರೋದ್ರಿಂದ ಅದು ಹೆರಿಗೆಗೆ ಸರಿಯಾದ ಸ್ಥಾನಕ್ಕೆ ಬಾರದಿರುವ ಸಾಧ್ಯತೆಯೂ ಇರುತ್ತೆ. ಇವೆಲ್ಲವನ್ನು ವೈದ್ಯರು ಬಹಳ ಎಚ್ಚರಿಕೆಯಿಂದ ಗಮನಿಸ್ತಿರ್ತಾರೆ. ಸರಿ, ಈಗ ಈ ಸ್ಥಿತಿಯನ್ನ ಹೇಗೆ ನಿಭಾಯಿಸಲಾಗುತ್ತೆ ಅನ್ನೋದನ್ನ ನೋಡೋಣ. ಇದಕ್ಕಾಗಿಯೇ ಒಂದು ವ್ಯವಸ್ಥಿತವಾದ ನಿರ್ವಹಣಾ ಯೋಜನೆ ಇರುತ್ತೆ. ಅದು ಏನು ಅಂತ ತಿಳಿಯೋಣ. ಇದರ ನಿರ್ವಹಣೆಯಲ್ಲಿ ಕೆಲವು ಮುಖ್ಯ ಹಂತಗಳಿವೆ. ಮೊದಲನೇದು, ರಕ್ತದಲ್ಲಿ ಸಕ್ಕರೆ ಮಟ್ಟವನ್ನ ನಿಯಂತ್ರಣದಲ್ಲಿಡೋದು. ಆಮೇಲೆ ಮಗು ಸರಿಯಾಗಿ ದ್ರವವನ್ನ ನುಂಗುತ್ತಿದೆಯಾ ಅಂತ ನೋಡಕ್ಕೆ ಡೀಟೇಲ್ಡ್ ಸ್ಕ್ಯಾನ್ ಮಾಡ್ತಾರೆ. ಹೊಕ್ಕುಳಬಳ್ಳಿ ಜಾರುವಂಥ ಅಪಾಯಗಳನ್ನ ತಪ್ಪಿಸಲು ಹೆರಿಗೆಯನ್ನ ಎಚ್ಚರಿಕೆಯಿಂದ ಪ್ಲಾನ್ ಮಾಡಲಾಗುತ್ತೆ. ಹಾಗೇ ಹೆರಿಗೆಯ ಸಮಯದಲ್ಲಿ ಮಗುವನ್ನ ನೋಡಿಕೊಳ್ಳೋಕೆ ಮಕ್ಕಳ ತಜ್ಞರ ತಂಡವೂ ಸಿದ್ಧವಾಗಿರುತ್ತೆ. ಈಗ ಕೊನೆಯ ಮತ್ತು ಅಷ್ಟೇ ಪ್ರಮುಖವಾದ ಭಾಗಕ್ಕೆ ಬಂದಿದ್ದೇವೆ. ಈ ಸ್ಥಿತಿಯನ್ನ ನಿಭಾಯಿಸಲು ಜೀವನ ಶೈಲಿಯಲ್ಲಿ ಯಾವೆಲ್ಲ ಬದಲಾವಣೆಗಳನ್ನ ಮಾಡ್ಕೊಳ್ಬಹುದು? ಇಲ್ಲಿ ಕೆಲವು ಮುಖ್ಯವಾದ ಸಲಹೆಗಳಿವೆ. ಸಕ್ಕರೆ, ಅನ್ನ, ಸಿಹಿತಿಂಡಿ ಕಮ್ಮಿ ಮಾಡಿದ್ರೆ ದ್ರವದ ಮಟ್ಟವನ್ನು ಕಂಟ್ರೋಲ್ ಮಾಡೋಕೆ ಸಹಾಯ ಆಗುತ್ತೆ. ದಿಂಬುಗಳನ್ನಿಟ್ಟು ಸ್ವಲ್ಪ ಎತ್ತರವಾಗಿ ಮಲಗಿದ್ರೆ ಉಸಿರಾಟ ಸುಲಭವಾಗುತ್ತೆ. ಹಾಗೆ ಒಂದೇ ಸಲ ಹೊಟ್ಟೆ ತುಂಬಾ ತಿನ್ನೋ ಬದಲು ಸ್ವಲ್ಪನೇ ಆಗಾಗ ತಿಂದ್ರೆ ಆಸಿಡಿಟಿ ಕೂಡ ಕಮ್ಮಿ ಆಗುತ್ತೆ. ಈಗ ನಾನು ಹೇಳೋದು ಅತಿ ಪ್ರಮುಖವಾದ ಸುರಕ್ಷತಾ ಸಲಹೆ. ದಯವಿಟ್ಟು ಗಮನವಿಟ್ಟು ಕೇಳಿ. ಒಂದು ವೇಳೆ ನೀರು ಒಡೆದರೆ ತಕ್ಷಣವೇ ಮಲಗಿಕೊಳ್ಳಬೇಕು.
ಯಾವುದೇ ಕಾರಣಕ್ಕೂ ನಡೆಯಬಾರದು. ಯಾಕಂದ್ರೆ ನಡೆಯುವುದರಿಂದ ಹೊಕ್ಕುಳ ಬಳ್ಳಿ ಜಾರುವ ಅಪಾಯವಿರುತ್ತೆ. ಇದು ಎಲ್ಲರೂ ನೆನಪಿಡ್ಲೇಬೇಕಾದ ವಿಷಯ. ಹಾಗಾದ್ರೆ ಇಡೀ ಚರ್ಚೆಯ ಸಾರಾಂಶ ಏನು? ಪಾಲಿಹೈಡ್ರಾಮ್ನಿಯೋಸ್ನಿಂದ ಧಣಿವು, ಅಸ್ವಸ್ಥತೆ ಆಗ್ಬಹುದು ನಿಜ. ಆದ್ರೆ ಸರಿಯಾದ ವೈದ್ಯಕೀಯ ಆರೈಕೆ, ಆಹಾರ ಪದ್ಧತಿ ಮತ್ತು ಮೇಲ್ವಿಚಾರಣೆಯಿಂದ ಇದನ್ನ ಸಂಪೂರ್ಣವಾಗಿ ನಿರ್ವಹಿಸಬಹುದು ಮತ್ತು ಸುರಕ್ಷಿತ ಹೆರಿಗೆ ಸಾಧ್ಯ. ಕೊನೆಯದಾಗಿ ಈ ಒಂದು ಪ್ರಶ್ನೆಯೊಂದಿಗೆ ಇವತ್ತಿನ ಚರ್ಚೆಯನ್ನು ಮುಗಿಸೋಣ. ನಮ್ಮ ದೇಹದೊಳಗಿನ ಈ ಸೂಕ್ಷ್ಮವಾದ ಸಮತೋಲನ, ಗರ್ಭಾವಸ್ಥೆಯುದ್ದಕ್ಕೂ ತಜ್ಞರ ಮೇಲ್ವಿಚಾರಣೆ ಯಾಕೆ ಅಷ್ಟೊಂದು ಮುಖ್ಯ ಅನ್ನೋದನ್ನ ಎಷ್ಟು ಚೆನ್ನಾಗಿ ಒತ್ತಿ ಹೇಳುತ್ತೆ ಅಲ್ವಾ? ಯೋಚಿಸಿ.